Welcome to Mustaq Kunnur Academy. Dear diploma students of all branches of government, aided and private polytechnic. ಇವತ್ತಿನ ವಿಡಿಯೋದಲ್ಲಿ ನಾನು 3 ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೆಂದರೆ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ ಕ್ವೆಶ್ಚನ್ಸ್ ಕೇಳ್ತಾ ಇದ್ರಿ ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕ್ವೆಶ್ಚನ್ಸ್ ಕೇಳ್ತಾ ಇದ್ರಿ. ಅಷ್ಟೇ ಅಲ್ಲ, ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸರ್ ಪ್ರಾಕ್ಟಿಕಲ್ ಪೇಪರ್ ಯಾವ ಥರ ಚೆಕಿಂಗ್ ಮಾಡ್ತಾರೆ, ಥಿಯರಿ ಪೇಪರ್ ಯಾವ ಥರ ಚೆಕಿಂಗ್ ಮಾಡ್ತಾರೆ ಮತ್ತು ಅದರ ಜೊತೆಗೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ ಏನಂತ ಇವು 3 ಕ್ವಶನ್ ಭಾಳಷ್ಟು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಈಗ ನಾನು ಈ ವಿಡಿಯೋದಲ್ಲಿ ಎಲ್ಲ ಕ್ವಶನ್ಸಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್, ರಿಸಲ್ಟ್ ಅಪ್ಡೇಟ್, ಅಡ್ಮಿಷನ್ ಅಪ್ಡೇಟ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆ್ಯಂಡ್ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಈ ಚಾನಲ್ ನಿಮ್ಮ ಲೈಕ್ ಆದರೆ ಒಂದು ಲೈಕು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಇದನ್ನು ಶೇರ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಒನ್ ಬೈ ಒನ್ ನಾನು ನಿಮ್ಮ ಡೌಟ್ ಕ್ಲಾರಿಫೈ ಮಾಡಿ ಹೋಗ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಪಾಯಿಂಟ್ ನಂಬರ್ 1, ರಿಸಲ್ಟ್ ಯಾವಾಗ ಬರುತ್ತೆ? ಎಲ್ಲರಿಗೂ ಬೇಕಾಗಿರೋ ಇಂಪಾರ್ಟೆಂಟ್ ವಿಷಯ, ರಿಸಲ್ಟ್ ಯಾವಾಗ ಬರುತ್ತೆ. ಈಗಾಗಲೇ ನಮ್ಗೆ ಗೊತ್ತಿದೆ, 8ರಿಂದ 8ನೇ ತಾರೀಕಿನಿಂದ ಡಿಜಿಟಲ್ ವ್ಯಾಲ್ಯೂಯೇಷನ್ ಕರ್ನಾಟಕದಾದ್ಯಂತ ಇದು ಡಿಜಿಟಲ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಡಿಜಿಟಲ್ ವ್ಯಾಲ್ಯೂಯೇಷನ್ ಎಲ್ಲಿ ತನಕ ನಡೀಬೋದು, ಯಾವಾಗ ಮುಗಿಬೇಕಂತ ಏನು ಮಾಹಿತಿ ಇಲ್ಲ. ಆದರೆ ನಾವು ಏನು ಹೇಳ್ಬೋದು ಅಂದರೆ ಜೂನ್ 3rd ವೀಕೆಂಡ್ ಅಥವಾ ಜೂನ್ 4th ವೀಕಲ್ಲಿ ರಿಸಲ್ಟ್ ಬರುವ ಸಾಧ್ಯತೆ ಇದೆ. ದಿಸ್ ಈಸ್ ಓನ್ಲಿ ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ. ಆದರೆ ನಾವು ಗೌರ್ಮೆಂಟ್ಲಿಂದ ಏನು ಅಫಿಷಿಯಲ್ ಸರ್ಕ್ಯುಲರ್ ಬರುತ್ತೆ, ಆ ಡೇಟ್ ಬಂದ ತಕ್ಷಣ ನಿಮಗೆ ನಾವು ಆ ಡೇಟು ಕೂಡ ಇಮಿಡಿಯೇಟ್ ಆಗಿ ತಿಳಿಸ್ತೀವಿ. ಅಷ್ಟೇ ಅಲ್ಲ, ರಿಸಲ್ಟು ಕೂಡ ಯಾವ ಥರ ನೋಡಬೇಕು, C20 ಸ್ಟೂಡೆಂಟ್ಸ್ ಯಾವ ಥರ ನೋಡಬೇಕು, C25 ಸ್ಟೂಡೆಂಟ್ಸ್ ಯಾವ ಥರ ನೋಡಬೇಕು, ಅದು ಮಾಹಿತಿ ನಿಮ್ಗೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಾವು ನಿಮ್ಮ ಜೊತೆಗೆ ಶೇರ್ ಮಾಡ್ತೀವಿ. ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ, C25 ಸ್ಟೂಡೆಂಟ್ಸ್ ಅವರು EMS ಅಲ್ಲಿ ರಿಸಲ್ಟ್ ಯಾವ ಥರ ನೋಡಬೇಕಂತ ರಿಸಲ್ಟನ್ನು ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಈಗ ಭಾಳಷ್ಟು ಸ್ಟೂಡೆಂಟ್ಸ್ ಪ್ರೀವಿಯಸ್ ರಿಸಲ್ಟ್ ಯಾವ ಥರ ನೋಡಬೇಕಂತ ಹೇಳ್ತಾ ಇದ್ರಿ. ನೀವು EMS ವೆಬ್ಸೈಟ್ನಲ್ಲೇ ನೀವು ಪ್ರೀವಿಯಸ್ ರಿಸಲ್ಟನ್ನು ನೋಡಬೇಕು. ಇನ್ ಕೇಸ್ ಅದರಲ್ಲಿ ನಿಮ್ಗೆ ಏನಾರ ಡಿಫಿಕಲ್ಟಿ ಅನ್ನಿಸ್ತಾ ಇತ್ತಂದರೆ, ಏನಾರ ಎರರ್ ಬಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್. ಇದಾಯಿತು ರಿಸಲ್ಟ್ ಬಗ್ಗೆ. ಈಗ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತವೆ? ಕ್ಲಾಸ್ ಏನಂದರೆ ರಿಸಲ್ಟ್ ಬಂದ ನಂತರ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. 3rd ಸೆಮ್ ಆ್ಯಂಡ್ 5th ಸೆಮಿಸ್ಟರ್, 3rd ಸೆಮಿಸ್ಟರ್ ಆ್ಯಂಡ್ 5th ಸೆಮಿಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಅಂದರೆ ಮೋಸ್ಟ್ ಪ್ರೊಬಬಲಿ ಜುಲೈ 1st ವೀಕ್ ಆರ್ ಆಟ್ ಮ್ಯಾಕ್ಸ್ ಜುಲೈ 2nd ವೀಕಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದು. ಈಗ ನಾವು ಪ್ರೀವಿಯಸ್ ಇಯರ್ ಆಫ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನೋಡಿದರೆ ಜುಲೈ 1st ವೀಕಲ್ಲಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಆದರೂ ಕೂಡ ವಿ ವಿಲ್ ವೇಟ್ ಫಾರ್ ದಿ ಗೌರ್ಮೆಂಟ್ ಸರ್ಕ್ಯುಲರ್. ಆ ಸರ್ಕ್ಯುಲರ್ ಬಂದ ನಂತರ ಅದರ ಮುಖಾಂತರ ನಾವು ನಿಮಗೆ ಎಕ್ಸಾಕ್ಟ್ ಡೇಟನ್ನು ನಾವು ಕೊಡ್ತೀವಿ. ದಿಸ್ ಈಸ್ ಓನ್ಲಿ ಪ್ರೊಬ್ಯಾಬಿಲಿಟಿ. 3rd ಸೆಮಿಸ್ಟರ್ ಮತ್ತು 5th ಸೆಮಿಸ್ಟರ್ ನೋಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, 3rd ಸೆಮಿಸ್ಟರ್ ನೀವು 5th ಸೆಮಿಸ್ಟರ್ ಅಂದರೆ ನೀವು 4ಕ್ಕಿಂತ ಹೆಚ್ಚಿಗೆ ಸಬ್ಜೆಕ್ಟ್ ಫೇಲ್ ಆಗಿದ್ದರೆ, ನೆನ್ಪಿಟ್ಕೊಳ್ಳಿ, 4ಕ್ಕಿಂತ ಹೆಚ್ಚಿಗೆ ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ನೀವು ಮೇಕಪ್ ಎಕ್ಸಾಮ್ ಬರೆದು 4 ಅಥವಾ ಅದಕ್ಕಿಂತ ಕಡಿಮೆ ಸಬ್ಜೆಕ್ಟಲ್ಲಿ ಫೇಲ್ ಆಗಬೇಕು. ಆವಾಗಷ್ಟೇ ನೀವು 3rd ಸೆಮಿಸ್ಟರ್ ಅಥವಾ 5th ಸೆಮಿಸ್ಟರ್ಗೆ ಹೋಗಬಹುದು. ಅದರ್ವೈಸ್ ನಿಮ್ಮದು ಇಯರ್ ಬ್ಯಾಕ್ ಆಗುತ್ತೆ. ಅದರ ಬಗ್ಗೆ ನಿಮ್ಗೆ ಏನು ಡೌಟ್ ಇತ್ತಂದರೂ ನಾವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್. ಇದಾಯಿತು 2ನೇ ಪ್ರಶ್ನೆ, ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ಥರ ಪ್ರಮೋಟ್ ಆಗ್ತಿರತ್ತ. ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ, ಸರ್ ಪ್ರಾಕ್ಟಿಕಲ್ ಪೇಪರ್ ಚೆಕಿಂಗ್ ಯಾವ ಥರ ಆಗುತ್ತೆ? ಪ್ರಾಕ್ಟಿಕಲ್ ಪೇಪರ್ ಚೆಕಿಂಗ್ ನೋಡಿ, ದಿಸ್ ಈಸ್ ನಾಟ್ ಡಿಜಿಟಲ್, ಇದು ಮ್ಯಾನ್ಯುವಲ್ ಆಗುತ್ತೆ. ಅಂದರೆ ಪೇಪರಲ್ಲಿ ಮಾರ್ಕ್ಸ್ ಹಾಕಿ ನಿಮ್ಮದು ಚೆಕ್ ಮಾಡ್ತಾರೆ. ಯಾವುದು? ಪ್ರಾಕ್ಟಿಕಲ್. ಥಿಯರಿ ಪೇಪರ್ ನಮ್ಗೆ ಈಗಾಗಲೇ ಗೊತ್ತಿದೆ, ಡಿಜಿಟಲ್ ಪೇಪರ್ ವ್ಯಾಲ್ಯೂಯೇಷನ್ ಆಗುತ್ತೆ ಥಿಯರಿ ಪೇಪರ್ದು. ಮತ್ತು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕೇಳ್ತಾ ಇದ್ರಿ, ಸರ್ ಪಾಸಿಂಗ್ ಮಾರ್ಕ್ಸ್ ಎಲ್ಲ ಎಷ್ಟು ಅಂತ. ವೆರಿ ಸಿಂಪಲ್, ಪಾಸಿಂಗ್ ಮಾರ್ಕ್ಸ್ ಥಿಯರಿಗೆ C20 40ಗೆ 100ಗೆ ನೀವು 40 ಮಾರ್ಕ್ಸನ್ನು ತೊಗೋಬೇಕು. ಅದೇ ರೀತಿ C25 ಎಲ್ಲಿಯೂ ಕೂಡ ಯು ಹ್ಯಾವ್ ಟು ಸ್ಕೋರ್ 40 ಔಟ್ ಆಫ್ 100, ಅಂದರೆ ನೀವು ಪಾಸ್ ಆಗ್ತೀರಿ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಇದಾಗಿ ಕೂಡ ನಿಮ್ಗೆ ಏನೇ ಡೌಟ್ ಇತ್ತಂದರೂ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಿಗೆ ಬಂದು ನೀವು ಕಮೆಂಟ್ ಮಾಡಿ, ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್. ಯಾವುದೇ ಮಾಹಿತಿ ಇರಲಿ, ರಿಸಲ್ಟ್ದಿರಲಿ, ಕ್ಲಾಸ್ ಸ್ಟಾರ್ಟದಿರಲಿ, ಬೇರೆ ಯಾವುದೇ ಇರಲಿ, ವಿಲ್ ವೇಟ್ ಫಾರ್ ದಿ ಗೌರ್ಮೆಂಟ್ ಸರ್ಕ್ಯುಲರ್. ಅದು ಬಂದ ತಕ್ಷಣ ನಿಮ್ಮ ಜೊತೆಗೆ ನಾನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಬಟ್ ಬಿ ಮೆಂಟಲಿ ಪ್ರಿಪೇರ್, ರಿಸಲ್ಟ್ ಬರ್ಬೋದಂತ. ದೆನ್ ಇನ್ ಕೇಸ್ 4ಕ್ಕಿಂತ ಹೆಚ್ಚಿಗೆ ಸಬ್ಜೆಕ್ಟ್ ನೀವು ಫೇಲ್ ಆಗಿದ್ದರೆ ಮೇಕಪ್ ಎಕ್ಸಾಮನ್ನು ನೀವು ಫಾರ್ಮ್ ತುಂಬೋದು ಮರಿಬೇಡಿ. ಅಷ್ಟೇ ಅಲ್ಲ, NE ಆಗಿರೋ ಸ್ಟೂಡೆಂಟ್ಸು ಕೂಡ ನೀವು ಇಮಿಡಿಯೇಟಾಗಿ ಮೇಕಪ್ ಎಕ್ಸಾಮದು ಫಾರ್ಮನ್ನು ತುಂಬಿಟ್ಟು ನಿಮ್ಮ ಸಬ್ಜೆಕ್ಟ್ಸ್ ಇಂಟರ್ನಲ್ ಕ್ಲಿಯರ್ ಮಾಡಿಬಿಟ್ಟು ಪಾಸಾಗಿ 2nd ಇಯರ್ ಅಥವಾ ಫೈನಲ್ ಇಯರ್ಗೆ ನೀವು ಅಡ್ಮಿಷನ್ನ ತೊಗೊಳ್ಳಿ. ಥ್ಯಾಂಕ್ ಯು.